ಓಂ ಗತಿ ಸಾಮಾನ್ಯಾತ್ ಓಂ 1ನೇ ಅಧ್ಯಾಯದ 1ನೇ ಪಾದದ 10ನೇ ಸೂತ್ರ ಇದು. ಈಕ್ಷತ್ಯಧಿಕರಣ ನಡೆದಿದೆ. ನಚ ಕಾಸುಚಿತ್ ಛಾಕಾಸು ಅನ್ಯಥಾ ಉಚ್ಯತೆ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಸರ್ವೇ ವೇದಾಃ ಯುಕ್ತೆ ಸಪ್ರಮಾಣಾಃ ಬ್ರಾಹ್ಮಂ ಜ್ಞಾನಂ ಪರಮಂ ತ್ವೇಕಮೇವ ಪ್ರಕಾಶಯಂತೆ ನ ವಿರೋಧಃ ಕುತಶ್ಚಿತ್ ವೇದೇಷು ಸರ್ವೇಷು ತಥೇತಿ ಹಾಸಃ ಇತಿ ಪೈಂಗಿಶ್ರುತೇಃ. ಗತೇಃ ಜ್ಞಾನಸ್ಯ ಸಾಮ್ಯಮೇವ. ಇಲ್ಲಿ ಮೊದಲಿಗ ಪದ್ಮನಾಭ ತೀರ್ಥರ ಟೀಕಾ, ಬಳಿಕ ಜಯತೀರ್ಥರ, ಬಳಿಕ ತತ್ವ ಪ್ರದೀಪ ಇತ್ಯಾದಿಗಳನ್ನು ನೋಡೋಣ. ಪ್ರಾಗುಕ್ತಾರ್ಥಸ್ಯ ಶಾಖಾಂತರೇ ಅನ್ಯಥೋಕ್ತಿ ಸಂಭಾವನೆಯ. ಇಲ್ಲಿಯವರೆಗೆ ನೀವು ವಿಷ್ಣುವೇ ಸರ್ವೋತ್ತಮ ಅಂತ ಪ್ರತಿಪಾದಿತನಾಗಿದ್ದಾನೆ, ಅವನೇ ವಾಚ್ಯ ಅಂತ ಪ್ರತಿಪಾದಿತನಾಗಿದ್ದಾನೆ, ನಿರ್ಗುಣನೂ ಅವನೇ ಆಗಿದ್ದಾನೆ, ಮೋಕ್ಷದಾತನೂ ಅವನೇ ಆಗಿದ್ದಾನೆ ಅಂತ ಇಷ್ಟೆಲ್ಲ ನೀವು ಪ್ರತಿಪಾದನೆ ಮಾಡಿದ್ರಿ. ಆದರೆ ನೀವು ಎಷ್ಟು ನೋಡಿರ್ಲಿಕ್ಕೆ ಸಾಧ್ಯ? ಕೆಲವು ಯಾವ ಶಾಖೆಗಳನ್ನು ನೋಡಿರ್ಲಿಕ್ಕೆ ಸಾಧ್ಯ. ಎಲ್ಲ ಶಾಖೆಗಳನ್ನು ನೀವೇ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೆಲವು ಕಡೆ ಬೇರೆ ಶಾಖೆಗಳಲ್ಲಿ ಏನಾದರೂ ವಿಭಿನ್ನವಾಗಿಯೇ ವರ್ಣನೆ ಬಂದಿದ್ರೆ ಅದಕ್ಕೆ ನೀವೇನು ಅರ್ಥ ಮಾಡ್ತೀರಿ? ಅದು ನಿಮ್ಗೆ ತೊಡಕಾಗೋದಿಲ್ಲೇನು ಅಂತ ಪ್ರಶ್ನೆ. ಬೇರೆ ಎಲ್ಲೋ ಒಂದು ಕಡೆ ಸರ್ವೋತ್ತಮನಾದವನನ್ನ ವಿಷ್ಣು ಅಲ್ಲದೇನೆ ಮತ್ತೊಬ್ಬನನ್ನೇ ಹೇಳಿರುವ ಸಾಧ್ಯತೆ ಇರ್ತದೆ. ಮತ್ತೆ ಆ ಸರ್ವೋತ್ತಮನಾದವನ ಗುಣಲಕ್ಷಣಗಳನ್ನು ಕೂಡ ಬೇರೆ ರೀತಿಯಾಗಿ ಹೇಳಿರುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಏನು ಮಾಡ್ತೀರಿ? ಪ್ರಾಗುಕ್ತಸ್ಯ ಶಾಖಾಂತರೇ ಅನ್ಯಥೋಕ್ತಿ ಸಂಭಾವನೆಯ. ಶಾಖಾಂತರ ಒಂದೇ ವೇದದ ಬೇರೆ ಬೇರೆ ಶಾಖೆಗಳು, ಅಥವಾ ಬೇರೆ ಬೇರೆ ವೇದಗಳೇ ಹಾಗೂ ಆಗಬಹುದು. ಶಾಖಾಂತರೇ ಅನ್ಯಥೋಕ್ತಿ ಸಂಭಾವನೆಯ. ಸಂಭಾವನಾ ಅಂದರೆ ಸಾಧ್ಯತೆ. ಹೀಗೆ ಸಾಧ್ಯತೆ ಇದೆಯಲ್ವಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ನಾವೀಗ ಕೊಡಬೇಕಾಗಿದೆ. ಅದನ್ನ ಈ ಸೂತ್ರ ಹೇಗೆ ಉತ್ತರಿಸ್ತದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪರಿಹರತ್ ಸೂತ್ರಂ, ಪರಿಹಾರ ಮಾಡುವ ಆ ಸೂತ್ರವನ್ನ ಉಪನ್ಯಾಸ್ಯ ತೋರಿಸಿ ಮುಂದೆ ವ್ಯಾಚಷ್ಟೆ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಗತಿ ಸಾಮಾನ್ಯ ಅನ್ನೋ ಮಾತಿನಿಂದ ಇಲ್ಲಿ ಪ್ರಕಾಶಯಂತೆ ನವಿರೋಧ ಕುತಶ್ಚಿತ್ ವೇದೇಶು ಸರ್ವೇಶು ತಥೇತಿ ಹಾಸೇ ಅಂತ ಆಗಬೇಕಾಗಿತ್ತು. ನಾನು ನೋಡ್ತಿರೋ ಒಂದು ಪುಸ್ತಕದಲ್ಲಿ ತಥಾ ಇತಿಹಾಸಃ ಅಂತಿದ್ದರಿಂದ ನಾನು ಕೂಡ ತಥೇತಿಹಾಸ ಅಂತ ಓದಿದೆ. ವಾಸ್ತವಿಕವಾಗಿ ತಥೇತಿಹಾಸೆ. ಹಾಗೆ ಅದನ್ನು ತಿದ್ದುಕೊಳ್ಬೇಕು. ಸಪ್ತಮೇ ವಿಭಕ್ತಿ ಅದು. ಗತಿ ಇತ್ಯಾದಿ ಮಾತಿನಿಂದ ಅದನ್ನೇ ತಿಳಿಸ್ತಿದ್ದಾರೆ. ಸರ್ವಜ್ಞೇನ ಭಗವತ ಸೂತ್ರಕಾರೇಣ ಸರ್ವವೇದಾನಾಂ ವೃತ್ತೌ ವಿಷ್ಣು ಗತಿ ಸಾಮಾನ್ಯಸ್ಯ ಉಕ್ತತ್ವಾತ್. ಅಸರ್ವಜ್ಞರಾದಂತಹ ಬೇರೆ ಯಾರದೇ ವ್ಯಕ್ತಿಗಳ ಕುರಿತಾಗಿ ನೀವೇನೇ ಅಭಿಪ್ರಾಯ ಹೇಳಿ, ಆದರೆ ಸರ್ವಜ್ಞನಾದವನ ಕುರಿತಾಗಿ ನೀವೇನು ಹೇಳುವರಿದ್ದೀರಿ? ಸರ್ವಜ್ಞನಾದವನು ಎಲ್ಲ ವೇದಗಳನ್ನು, ಎಲ್ಲ ಪುರಾಣ ಇತಿಹಾಸಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಆ ಎಲ್ಲ ವೇದಗಳಿಗೆ ಸಂಬಂಧಪಟ್ಟಂತಹ ಒಂದು ವೃತ್ತಿ ಏನಿರ್ತದಲ್ಲ, ವೃತ್ತಿ ಅಂತಂದ್ರೆ ಆ ಶಬ್ದಗಳು ಪ್ರತಿಪಾದನೆ ಮಾಡುವಂಥ ಒಂದು ಪ್ರಕಾರ, ಅದು ಒಂದೇ ರೀತಿಯಾಗಿರ್ತದೆ. ವೃತ್ತಿ ಅಂದರೆ ಶಬ್ದಗಳು ಅರ್ಥವನ್ನು ಪ್ರತಿಪಾದನೆ ಮಾಡುವ ರೀತಿ. ಆ ವೃತ್ತಿಯು ವಿಷ್ಣುವಿನಲ್ಲಿ ಒಂದೇ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ತಾತ್ಪರ್ಯ. ಗತಿ ಸಾಮಾನ್ಯಸ್ಯ ಉಕ್ತತ್ವಾತ್. ಗತಿ ಅಂದರೆ ಜ್ಞಾನ ಅಂತ ಅರ್ಥ. ಅದನ್ನು ಭಗವಂತ ಹೇಳಿದ್ದಾನೆ. ನೀವು ಉಳಿದವರು ಯಾರಿಗಾದರೂ ಅದು ತಿಳಿಯದೇ ಇರಲಿ, ಭಗವಂತ ಮಾತ್ರ ಆಗ ಪ್ರತಿಪಾದನೆ ಮಾಡಿದ್ದಾನೆ. ಸರ್ವೇ ವೇದಾಃ ಯುಕ್ತಯಃ ಇತ್ಯಾದಿ ಶ್ರುತಿಬಲಾಚ್ಯ. ಅದಲ್ಲದೆ ಸರ್ವೇ ವೇದಾಃ ಇತ್ಯಾದಿ ಬೇರೆ ಬೇರೆ ವೇದ ವಾಕ್ಯಗಳನ್ನು ಕೂಡ ನಾವು ಗಮನಿಸಿದರೆ ನಮಗಿದು ಹೀಗೆ ತಿಳಿದು ಬರ್ತದೆ. ಇತ್ಯಾದಿ ಶ್ರುತಿಬಲಾಚ್ಯ ತಸ್ಯ ನಿಶ್ಚಿತತ್ವಾತ್ ನ ಅದೃಷ್ಟ ಶಾಖಾವಚನಂ ವಿಷ್ಣೋ ಸಂವಲಿತ ಪ್ರತಿಪಾದಕಂ ಭವಿಷ್ಯತಿ ಇತಿ ಶಂಕನೀಯಂ.
ನಮಗೆ ಕಾಣದೇ ಇರುವಂಥ ಯಾವುದೋ ಒಂದು ಶಾಖೆಗಳಲ್ಲಿ ಅಲ್ಲಿ ಇರುವಂಥ ಒಂದು ಮಾತು ವಿಷ್ಣು ಸಂವಲಿತ ಪ್ರತಿಪಾದಕಂ. ಸಂವಲಿತ ಅಂತ ಸ್ವಲ್ಪ ವಿಚಿತ್ರವಾಗಿದೆ. ಸಂವಲಿತ ಅಂದರೆ ಕೂಡಿದವನು ಅಂತ ಅರ್ಥ ಆಗ್ತದೆ. ಇಲ್ಲಿ ಯಾಕೆ ಸಂವಲಿತ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂತ ನನಗೂ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಯಿತು. ಆದರೂ ವಿಷ್ಣುವಿನ ಜೊತೆಗೆ ಮತ್ತಾರನ್ನೋ ಪ್ರತಿಪಾದನೆ ಮಾಡ್ತದೇನೋ ಅಂತ ನಿಮಗೆ ಶಂಕೆ ಬಂದರೆ ಆ ಶಂಕೆಯನ್ನು ಪರಿಹಾರ ಮಾಡಿಕೊಳ್ರಿ ಅಂತ ಅದರ ತಾತ್ಪರ್ಯ. ಹೀಗೆ ಒಂದು ಸಂಭಾವ್ಯವಾದ ಅರ್ಥ ಹೇಳಿದ್ದೇನೆ. ವಿಷ್ಣುವನ್ನೇ ಮುಖ್ಯ ಪ್ರತಿಪಾದನೆ ಮಾಡ್ತವೆ ಎಲ್ಲ ವೇದವಾಕ್ಯಗಳು, ಹೊರತು ಯಾವೂ ಕೂಡ ವಿಷ್ಣುವಿಗಿಂತ ಭಿನ್ನನಾದವನನ್ನು ಅವನ ಜೊತೆಗೆ ಮತ್ತಾರನ್ನೋ ಇವು ಪ್ರತಿಪಾದನೆ ಮಾಡೋದಿಲ್ಲ ಅಂತ ತಾತ್ಪರ್ಯ. ನೋಡಿ, ಸರ್ವೇ ವೇದಾಹ, ಎಲ್ಲ ವೇದಗಳು, ಎಲ್ಲ ವೇದಗಳ ಎಲ್ಲ ಶಾಖೆಗಳು. ನಾವು ಅದನ್ನು ಹಿಂದೆ ಭಾಗವತದಲ್ಲಿ ನೋಡಿದ್ದೀವಿ. 4 ವೇದಗಳು, ಆ 4 ವೇದಗಳಿಗೆ ಸಂಬಂಧಪಟ್ಟಂಥ ಸುಮಾರು 1010 ಶಾಖೆಗಳು. ಋಗ್ವೇದದ 24, ಸಾಮವೇದದ 1000, ಮತ್ತು ಯಜುರ್ವೇದದ 100, ಅಥರ್ವವೇದದ 12. ಇವೆಲ್ಲ ಶಾಖೆಗಳು ಕೂಡ ಆ ಭಗವಂತನನ್ನು ಏಕರೀತಿಯಿಂದ ಪ್ರತಿಪಾದನೆ ಮಾಡ್ತವೆ. ಎಲ್ಲ ಯುಕ್ತಿಗಳು ಕೂಡ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರು ಈಗ ರಚನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದಷ್ಟೇ ಅಲ್ಲದೇ ಹಿಂದೆ ಕೂಡ ಪಾಠ ಪ್ರವಚನ ಮಾಡುವಂಥ ಋಷಿಮುನಿಗಳು ಗುರುಗಳೆಲ್ಲ ಏನಿದ್ರು ಅವರು ಕೂಡ ಅನೇಕ ಯುಕ್ತಿಗಳನ್ನು ತಮ್ಮ ವೈಯಕ್ತಿಕ ಅನುಸಂಧಾನಕ್ಕಾಗಿ ಬಳಸ್ಕೋತಾ ಇದ್ರು. ಹಾಗೆಯೇ ತಮ್ಮ ಶಿಷ್ಯರಿಗೆ ಅದನ್ನು ಬೋಧನೆ ಮಾಡಿರ್ತಿದ್ರು. ಆದ್ದರಿಂದ ಯುಕ್ತಯ ಅಂತಂದರೆ ಈಗಿನ ಬ್ರಹ್ಮಸೂತ್ರಗಳು ಮಾತ್ರ ಅಲ್ಲ, ಹಿಂದೆ ರಚಿತವಾದಂಥ ಆವಾಗ ಬಳಕೆಯಲ್ಲಿದ್ದಂಥ ಅನೇಕ ಯುಕ್ತಿಗಳು ಅಂತ ಕೂಡ ಅರ್ಥ ಆಗ್ತದೆ. ಮತ್ತು ಈ ಬ್ರಹ್ಮಸೂತ್ರಗಳನ್ನೇನು ವೇದವ್ಯಾಸರು ಈಗ ರಚನೆ ಮಾಡಿದ್ದಾರೆ, ಇದಕ್ಕೆ ಸಮಾನವಾಗಿ ಇಂಥದೇ ಯುಕ್ತಿಗಳನ್ನು ಈ ಕಪಿಲ ಋಷಿ ರಚನೆ ಮಾಡಿರುವ ಕಪಿಲ ಯೋಗ, ದತ್ತಾತ್ರೇಯ ಭಗವಂತ ರಚನೆ ಮಾಡಿರುವ ದತ್ತಾತ್ರೇಯ ಯೋಗ, ಪಂಚರಾತ್ರ ಇತ್ಯಾದಿ ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಹೇಳಿರ್ತಾರೆ. ಅದನ್ನೆಲ್ಲ ಆಯಾ ಕಾಲದ ಅಭ್ಯಾಸ ಮಾಡುವಂಥ ಗುರುಗಳು, ಶಿಷ್ಯರು ಮೊದಲಾದವರೆಲ್ಲ ರೂಢಿಸ್ಕೊಂಡಿರ್ತಾರೆ. ಆದ್ದರಿಂದ ಅವು ಮುಖ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಯುಕ್ತಯ ಸುಪ್ರಮಾಣ, ಈ ಯುಕ್ತಿಗಳು ಸುಪ್ರಮಾಣ ಅಂತ ತಾತ್ಪರ್ಯ. ಅದು ಯುಕ್ತಿಗೆ ಸ್ವತಂತ್ರವಾಗಿ ಯುಕ್ತಿ ಅದು ಯಾರೇ ಪ್ರತಿಪಾದನೆ ಮಾಡಿದರೂ ಕೂಡ ಅದು ಪ್ರಮಾಣ ಆಗೋದಿಲ್ಲ. ಆ ಯುಕ್ತಿ ಒಂದು ಯೋಗ್ಯವಾದ ಪ್ರಮಾಣದ ಬೆಂಬಲ ಅದಕ್ಕಿದ್ದರೆ, ಪ್ರತ್ಯಕ್ಷ ಮತ್ತು ಆಗಮ ಅನ್ನುವಂಥ ಬೆಂಬಲ ಇದ್ದರೆ ಆವಾಗ ಅದು ಪ್ರಮಾಣ ಆಗ್ತದೆ. ಅದಕ್ಕಾಗಿ ಸುಪ್ರಮಾಣ ಅಂದರೆ ಆ ಪ್ರಮಾಣದ ಬೆಂಬಲದಿಂದ ಕೂಡಿದ ಯುಕ್ತಿ ಅಂತ ಅದರ ಅರ್ಥ ಆಗ್ತದೆ. ಇವೆಲ್ಲವೂ ಕೂಡ ಬ್ರಾಹ್ಮಂ ಜ್ಞಾನಂ ಪರಮಂ ತ್ವೇಕೈವ, ಇವು ಜ್ಞಾನವಾಗಿವೆ, ಪರಮಾತ್ಮ ವಿಷಯಕವಾದ ಒಂದೇ ಜ್ಞಾನವಾಗಿವೆ ಇವು. ಅಂದರೆ ಆ ಜ್ಞಾನವನ್ನು ಪ್ರಕಾಶ ಕೊಡ್ತೀವಿ, ಆ ಜ್ಞಾನವನ್ನು ಅವು ಕೊಡ್ತಾ ಇವೆ. ಈ ಯುಕ್ತಯ ಸಪ್ರಮಾಣ ಅಂತನ್ನುವ ಕರ್ತೃಪದ, ಬ್ರಾಹ್ಮಂ ಜ್ಞಾನಂ ಪರಮಂ ಅಂತಂದು ಕರ್ಮ, ಅದಕ್ಕೆ ಕ್ರಿಯಾಪದ ಪ್ರಕಾಶಯಂತೆ, ಆ ಒಂದೇ ಜ್ಞಾನವನ್ನೇ ನಮ್ಗೆ ಕೊಡ್ತವೆ ಅಂತ ಅರ್ಥ. ಪ್ರಕಾಶಯಂತೆ ನ ವಿರೋಧ ಕುತಶ್ಚಿತ್. ಆದ್ದರಿಂದ ಯಾವುದೇ ರೀತಿಯಾದ ವಿರೋಧ ಆ ಎಲ್ಲ ವೇದ ಶಾಖೆಗಳಲ್ಲಿ ಮತ್ತು ವೇದ ಪುರಾಣಗಳಲ್ಲಿ ಪರಸ್ಪರ ಇಲ್ಲ. ವೇದಗಳಲ್ಲಿಯೂ ಹಾಗೆ ಇತಿಹಾಸಗಳಲ್ಲಿ, ಇತಿಹಾಸ ಅಂದರೆ ಇಲ್ಲಿ ಪುರಾಣ ಮತ್ತು ಇತ್ಯಾದಿ ಎಲ್ಲವೂ ಕೂಡ ಅಲ್ಲೆಲ್ಲ ಕಡೆಯೂ ಕೂಡ ಒಂದೇ ರೀತಿಯಾಗೇ ಇರ್ತದೆ. ಅದರಿಂದ ಯಾವುದೇ ವಿರೋಧ ಇಲ್ಲ. ಭಗವಂತನೇ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ವೇದಾಂತಕೃತ ವೇದ ವಿದೇವ ಚಾಹಂ, ವೇದಗಳ ಸರಿಯಾದ ಅರ್ಥವನ್ನು ತಿಳಿದವನು ನಾನೇ ಆಗಿದ್ದೇನೆ, ಹೊರತು ನನ್ನನ್ನು ಬಿಟ್ಟು ಬೇರೆ ಯಾರೂ ವೇದಗಳ ಅರ್ಥವನ್ನು ಸರಿಯಾಗಿ ತಿಳಿದಿಲ್ಲ ಅಂತ ಅದರ ಅಭಿಪ್ರಾಯ. ಮತ್ತು ಮಹಾಭಾರತದಲ್ಲಿ ಒಂದು ಮಾತಿದೆ, ಭಗವಂತನನ್ನು ಬಿಟ್ಟರೆ ಅದಕ್ಕೆ ಗೊತ್ತಿರೋದು ಚೆನ್ನಾಗಿ ಲಕ್ಷ್ಮೀದೇವಿಗೆ. ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ ಅಭಿಜಾನತಾಂ ಋಗಾಧಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತಿ. ಒಟ್ಟು ಅಪಾರವಾದ ಶಬ್ದರಾಶಿ ಏನಿದೆ, ಏತದಂತೆ ಕೊನೆಗೆ, ಮಧ್ಯೆ, ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ ವಿಜಾನತಾಂ, ಯಾರಿಗೆ ವಿವೇಕ ಇದೆ, ಯಾರಿಗೆ ತಿಳುವಳಿಕೆ ಇದೆ, ಅವರಿಗೆ ಪರಮಾತ್ಮನ ಒಬ್ಬನೇ ಪರಮಾತ್ಮನ ಮಹಿಮೆಯನ್ನೇ ತಿಳಿಸ್ತದೆ ಈ ಶಾಸ್ತ್ರ. ಋಗಾದಿ ಪಂಚಧಾ ಸಂಸ್ಥಂ, ಋಕ್ ಮೊದಲಾದ 4 ವೇದಗಳು ಮತ್ತು ಇತಿಹಾಸ ಪುರಾಣ ಅನುಸ್ಕರಿಸಿಕೊಂಡಿರುವಂಥ 5ನೇ ವೇದ. ಈ ರೀತಿಯಾಗಿರುವಂಥ ಶಬ್ದ ಬ್ರಹ್ಮ ಅಂದರೆ ಅಪಾರವಾದ ಈ ಶಬ್ದರಾಶಿ ಅದು ಪ್ರಶಾಮ್ಯತೆ, ಭಗವಂತನ ಗುಣ ಮಹಿಮೆಯನ್ನೇ ಹೇಳಿ ಅದು ಶಾಂತವಾಗ್ತದೆ ಅಂತ ಅಲ್ಲಿ ಬಂದಿರುವಂಥ ಒಂದು ವಿಚಾರ. ಶಾಂತ ಆಗುವುದಂದರೆ ಅದಕ್ಕದು ಅಥರ್ವಣ ಉಪನಿಷತ್ನಲ್ಲೋ ಎಲ್ಲೂ ಬಂದಿರುವಂಥ ಮಹಾಭಾರತದ ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂಥ ಮಹಾಭಾರತದ ವಾಕ್ಯ ಅದು.
ಅಲ್ಲಿ ವಾದಿರಾಜ ಸ್ವಾಮಿಗಳು ಶಬ್ದ ಬ್ರಹ್ಮ ಅಂದರೆ ಶಬ್ದ ಬ್ರಹ್ಮದ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ, ವೈದಿಕ ಸಾಹಿತ್ಯದ ಪೌರಾಣಿಕ ಸಾಹಿತ್ಯದ ಮೂಲ ದೇವತೆಯಾದವಳು ಲಕ್ಷ್ಮೀದೇವಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅವಳಿಗೆ ಭಗವಂತರನ್ನೇ ಪ್ರತಿಪಾದನೆ ಮಾಡಿ ಸಮಾಧಾನ ಆಗ್ತದೆ ಅಂತ ಅರ್ಥ. ಇಲ್ಲಿ ಜಗತ್ತಿನಲ್ಲಿ ಯಾವುದೋ ಒಂದು ರಾಜ್ಯಶಾಸ್ತ್ರವೋ ಇತಿಹಾಸವೋ ಯಾವುದಾದ್ರು ಗ್ರಂಥ ಇದ್ದರೆ ಅದರ ಕುರಿತಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಗ್ರಂಥಗಳನ್ನು ಬರೆದಿರ್ತಾರೆ. ಯಾಕಂದರೆ ಗ್ರಂಥದ ಮೂಲ ರಚಯಿತರುಗಳು ಬೇರೆ ಬೇರೆಯವರೇ ಇರ್ತಿರ್ತಾರೆ. ಅದರಿಂದ ಇವ್ರ ತಾತ್ಪರ್ಯ ಒಂದು, ಅವ್ರ ತಾತ್ಪರ್ಯ ಒಂದು, ಹೀಗೆಲ್ಲ ಬೇರೆ ಬೇರೆ ಆಗಿರ್ತದೆ. ಆದರೆ ನಾವು ಪ್ರಮಾಣವಾಗಿ ಸ್ವೀಕಾರ ಮಾಡುವಂಥ ಗ್ರಂಥಗಳೇನಿವೆ, ಒಂದು ಅಪೌರುಷೇಯವಾದ ಶಬ್ದರಾಶಿ, ಅದಂತೂ ಅಪೌರುಷೇಯವೇ. ಪೌರುಷೇಯವಾದ ಶಬ್ದರಾಶಿಯಲ್ಲಿ ಕೂಡ ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ, ಹಾಗೆ ಭಾಗವತಾದಿ ಪುರಾಣಗಳು ಇವೆಲ್ಲವೂ ಕೂಡ ಭಗವಂತನಿಂದ ರಚಿತವಾದದ್ದು. ಆದ್ದರಿಂದ ಭಗವಂತನಿಂದ ರಚಿತವಾದ್ದರಲ್ಲಂತೂ ಏಕಸೂತ್ರದ್ದೇ ಇದ್ದೇ ಇರ್ತದೆ, ಒಬ್ಬನೇ ಕರ್ತೃವಾದ್ದರಿಂದ. ಇನ್ನು ಅಪೌರುಷೇಯವಾದ ಶಬ್ದರಾಶಿ ಏನಿದೆ ಅದಕ್ಕೆ ಕರ್ತೃ ಇಲ್ಲದೆ ಹೋದರೂ ಕೂಡ ಅದನ್ನು ತಿಳಿದವನು ಭಗವಂತ ಒಬ್ಬನೇ. ಆದ್ದರಿಂದ ಅವನಿಗೆ ಇದೆಲ್ಲವೂ ಕೂಡ ಗೊತ್ತಿರ್ತದೆ. ಉಳಿದವ್ರು ಯಾರಿಗೂ ಅದು ಗೊತ್ತಿಲ್ಲದೆ ಹೋದರೂ ಕೂಡ ಅದರ ಹೇಗೆ ಅರ್ಥ ಮಾಡಬೇಕು ಅನ್ನೋ ರೀತಿ ಅವನಿಗೆ ಒಬ್ಬನಿಗೆ ಗೊತ್ತಿರ್ತದೆ ಅಂತ ಅದರ ತಾತ್ಪರ್ಯ. ಈ ಗತಿ ಸಾಮಾನ್ಯಾತ್, ಗತಿ ಸಾಮಾನ್ಯತ್ ಅಂತಿದ್ರೆ ಅದನ್ನು ತಿದ್ಕೋಬೇಕು, ಗತಿ ಸಾಮಾನ್ಯಾತ್ ಅಂತ ದೀರ್ಘ ಆಗಬೇಕು. ಗತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಗತಿ ಅಂದರೆ ಹೋಗುವಿಕೆ, ಮುನ್ನಡೆಯುವುದು ಅಂತ ಅರ್ಥ. ಮುನ್ನಡೆಯುವುದು ಅಂದರೆ ಟು ಗೋ ಇಸ್ ಟು ನೋ, ಹೋಗುವುದು ಅಂದರೆ ತಿಳಿಯುವುದು. ಎಲ್ಲ ಗತ್ಯರ್ಥಕವಾದ ಧಾತುಗಳೆಲ್ಲ ಜ್ಞಾನಾರ್ಥಕ ಅಂತ ಇರುವುದರಿಂದ ಹೀಗೆ ಅರ್ಥ ಆಗ್ತದೆ. ಅದರಿಂದಲೇ ಭಾಗವತದಲ್ಲೂ ಕೂಡ ನಭಃ ಪತಂತ್ಯಾತ್ಮಸಮಂ ಪತತ್ರಿಣ ತಥಾ ಗತಿಂ ತಥಾ ಸಮಂ ವಿಷ್ಣು ಗತಿಂ ವಿಪಶ್ಚಿತ ಅಂತ ಶ್ಲೋಕ ಒಂದು ಬರ್ತದೆ. ಅದನ್ನು ಇಲ್ಲೂ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಕೇವಲ ಗತಿ ಶಬ್ದಕ್ಕಲ್ಲ, ಅರ್ಥದ ದೃಷ್ಟಿಯಿಂದಲೂ ನಾವು ಅದನ್ನು ಇಲ್ಲಿ ನೆನಪು ಮಾಡ್ಕೋಬೇಕು. ಪ್ರತಿಯೊಂದು ಪಕ್ಷಿಯೂ ಕೂಡ ಹಾರಬಲ್ಲದು. ಹಾರುವ ಪಕ್ಷಿಗಳೆಲ್ಲವೂ ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಹಾರ್ತವೆ. ನಭಃಪತಂತಿ, ಆಕಾಶಕ್ಕೆ ಏರಿ ಅಲ್ಲಿ ಹಾರ್ತವು. ತಥಾ ವಿಪಶ್ಚಿತ, ಜ್ಞಾನಿಗಳು ಕೂಡ ತಥಾ ಸಮಂ, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ವಿಷ್ಣು ಗತಿಂ, ಆ ಭಗವಂತನ ಗತಿ ಅಂದರೆ ಅವನ ಲೀಲೆ ಮೊದಲಾದವುಗಳನ್ನು. ಹಾಗೆ ಇಲ್ಲಿ ಗತಿ ಅಂದರೆ ಜ್ಞಾನ ಅಂತ ಆಚಾರ್ಯ ಏನರ್ಥ ಹೇಳಿದ್ದಾರೆ. ಇದನ್ನು ಇಟ್ಕೊಂಡ್ರೆ ಆ ಭಗವಂತನ ಜ್ಞಾನವನ್ನು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸಂಪಾದನೆ ಮಾಡ್ತಾರೆ. ಅದರಲ್ಲಿ ಅವರೆಲ್ಲರೂ ಸಂಪಾದನೆ ಮಾಡಿರುವ ಜ್ಞಾನದಲ್ಲಿ ಒಂದೇ ಏಕಸೂತ್ರತೆ ಇರ್ತದೆ. ಅವರು ಆರಂಭದಲ್ಲಿ ಅವರು ಅಧ್ಯಯನ ಮಾಡುವಾಗ ಏನಾದ್ರು ಕುಂದು ಕೊರತೆಗಳಿರ್ಬೋದು. ಕೆಲವು ಒಬ್ಬನೇ ಯಾರಾದರೂ ಒಬ್ಬ ವಿದ್ವಾಂಸ ತಪ್ಪಾಗಿ ಹೇಳ್ಬೋದು, ಇನ್ನೊಬ್ಬ ಒಪ್ಪಾಗಿ ಹೇಳ್ಬೋದು. ಆದರೆ ಒಂದು ಪಕ್ವ ಅವಸ್ಥೆಯನ್ನು ದಾಟಿದ ಮೇಲೆ ಇವರೆಲ್ಲರೂ ಕೂಡ ತಿಳ್ಕೊಂಡಿರುವಂಥ ಸಂಗತಿ ಒಂದೇ ಆಗಿರ್ತದೆ. ತಿಳ್ಕೊಳ್ಬೇಕಾದ ಎಲ್ಲವನ್ನೂ ಅವ್ರು ತಿಳ್ಕೊಂಡಿಲ್ಲದೆ ಇರ್ಬೋದು. ಅದೇನು ತಿಳ್ಕೊಂಡಿರ್ತಾರೆ ಅದನ್ನು ಅವರು ಏಕ ರೀತಿಯಿಂದ ತಿಳ್ಕೊಂಡಿರ್ತಾರೆ ಅಂತ ಅದ್ರ ತಾತ್ಪರ್ಯ. ಈ ಮುಂದೆ ತತ್ವಪ್ರದೀಪ ನೋಡೋಣ. ಪ್ರಾಗುಕ್ತಾರ್ಥಸ್ಯ ಶಾಖಾಂತರೇ ಅನ್ಯಭುಕ್ತಿ ಸಂಭವಾತ್ ಅಂತ ಪದ್ಮನಾಭ ತೀರ್ಥರು ಹೇಳಿದ್ರಲ್ಲ. ಪ್ರಾಗುಕ್ತಾರ್ಥ ಇಲ್ಲಿವರೆಗೆ ಏನೇನು ಪ್ರತಿಪಾದನೆ ಮಾಡಿದರೆ ಅದೆಲ್ಲವೂ ಸರ್ವೋತ್ತಮನಾದವನು ವಿಷ್ಣುವೇ, ಅವನೇ ಜಗತ್ಕಾರಣ, ಅವನೇ ಸಗುಣನೂ ಹೌದು, ಅವನೇ ನಿರ್ಗುಣನೂ ಹೌದು ಇತ್ಯಾದಿ ಎಲ್ಲ ಸಂಗತಿಗಳು. ಅದು ಬೇರೆ ಶಾಖೆಯಲ್ಲಿ ಬೇರೆ ಥರ ಇರಬಹುದು ಅಂತ ಪದ್ಮನಾಭ ತೀರ್ಥರದು ಆಶಂಕ ಮಾಡ್ಕೊಂಡಿದ್ದಾರೆ. ನಚ ಸಗುಣಂ ನಿರ್ಗುಣಂ ಚ ಇತಿ ದ್ವಿವಿಧಂ ಬ್ರಹ್ಮ ವೇದೇಶು ಪ್ರತಿಪಾದ್ಯತೆ ಇತ್ಯಾಹ ನಚ ಕಾಸುಚಿದಿತಿ. ತ್ರಿವಿಕ್ರಮ ಪಂಡಿತರು ಒಂದು ನಿರ್ದಿಷ್ಟ ವಿಚಾರಕ್ಕೆ ಮಾತ್ರ ಅದನ್ನು ಸೀಮಿತ ಮಾಡಿದ್ದಾರೆ ಆ ಪ್ರಶ್ನೆಯನ್ನು. ಈಗ ಇಲ್ಲಿಯವರೆಗೆ ಈ ವೇದಗಳಲ್ಲಿ ಪ್ರತಿಪಾದಿತವಾದದ್ದು ನಿರ್ಗುಣ ಬ್ರಹ್ಮವೇ ಆ ವಿಷ್ಣುವೇ ಅಂತ ನೀವು ದ್ವೈತಿಗಳು ಪ್ರತಿಪಾದನೆ ಮಾಡಿದ್ರಿ. ಗೌಣ ಬ್ರಹ್ಮವೇ ಅಂದರೆ ಸಗುಣನಾದ ಜೀವ ಅಥವಾ ಸಗುಣನಾದ ಸೃಷ್ಟಿಕರ್ತೃತ್ವಾದ ಗುಣವಿಶಿಷ್ಟನಾದ ಭಗವಂತನೇ ವಾಚ್ಯ ಅಂತ ನಾವು ಅದ್ವೈತಿಗಳು ಪ್ರತಿಪಾದನೆ ಮಾಡಿದೆವು. ಆದರೆ ಈಗ ಸದ್ಯ ತಾತ್ಕಾಲಿಕವಾಗಿ ನಿಮ್ಮ ಕೈ ಮೇಲಾಯಿತು. ಯಾಕಂದರೆ ನೀವು ತೋರಿಸಿದ ವೇದ ವಾಕ್ಯಗಳೆಲ್ಲ ನಿಮ್ಮ ಪರವಾಗಿವೆ, ವೇದ ಪುರಾಣದ ವಾಕ್ಯಗಳೆಲ್ಲ. ಆದರೆ ಯಾವುದಾದ್ರೂ ಒಂದು ಬೇರೆ ಭಾಗದಲ್ಲಿ ಹಾಗಿರಬಹುದಲ್ಲ ಅಂತ ಒಂದು ಪ್ರಶ್ನೆ. ನಿರ್ಗುಣನೇ ಪ್ರತಿಪಾದ್ಯ ಅಲ್ಲ, ಸಗುಣನಾದ ಜೀವ ಅಥವಾ ಸಗುಣನಾದ ಬ್ರಹ್ಮವೇ ಪ್ರತಿಪಾದ್ಯ ಅಂತ ಇರಬಹುದಲ್ಲ. ಅಂತೂ ಸಗುಣ ನಿರ್ಗುಣ ಅಂತ ಎರಡು ಬೇರೆ ಬೇರೆ ಬ್ರಹ್ಮವೇ ಪ್ರತಿಪಾದ್ಯ ಅಂತ ಕಾಣಿಸಬಹುದಲ್ಲ ಬೇರೆ ಒಂದು ಕಡೆ ಅಂತ. ದ್ವಿಧಂ ಬ್ರಹ್ಮ ವೇದೇಶು ಪ್ರತಿಪಾದ್ಯತೆ ಇತ್ಯಾಹ. ಹಾಗೆ ಆದರೆ ಅದಕ್ಕೆಲ್ಲೂ ಆ ಥರ ಪ್ರತಿಪಾದಿತ ಆಗೋದಿಲ್ಲ ಅಂತ ಉತ್ತರ. ನಚ ಕಾಸು ಶಾಖಾಸು, ಬೇರೆ ಯಾವುದೇ ಶಾಖೆಗಳಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ಧೋರಣೆಯಲ್ಲೂ ಬಂದಿಲ್ಲ
ದ್ವಿಗುಣ ಎರಡು ರೀತಿಯಾದ ಬ್ರಹ್ಮ ಇಲ್ಲವೇ ಇಲ್ಲ. ಒಂದೇ ಬ್ರಹ್ಮವೇ, ಪರಮಾತ್ಮನೇ ಪ್ರಾಕೃತ ಗುಣರಹಿತನಾದ್ರಿಂದ ನಿರ್ಗುಣ, ಅನಂತ ಕಲ್ಯಾಣ ಗುಣ ವಿಶಿಷ್ಟನಾದ್ರಿಂದ ಸಗುಣ. ಗುಣಭೃತ್ ಅವನೇ ಹೌದು, ನಿರ್ಗುಣನೂ ಅವನೇ ಹೌದು. ಗತಿ ಸಾಮಾನ್ಯಾತ್, ಯಾಕೆಂದ್ರೆ ಕಾರಣ ಏನು? ಜ್ಞಾನ ಅನ್ನೋದು ಸಮಾನವಾದ್ದರಿಂದ. ಗತಿ ಅಂತ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಒಂದು ಅರ್ಥ ಮಾಡಿದ್ದಾರೆ ಆಚಾರ್ಯ, ಇಲ್ಲ ಅಂತಲ್ಲ. ಇನ್ನೊಂದು ಗತಿ ಅಂದ್ರೆ ಹೋಗುವಿಕೆ ಅಂತ ಅರ್ಥ ಇಟ್ಕೊಂಡ್ರೆ, ಆ ಜ್ಞಾನವನ್ನು ಕೊಡುವಂತಹ ವೃತ್ತಿ, ಶಕ್ತಿ, ತಾತ್ಪರ್ಯ ಮೊದಲಾದದ್ದು ಇರ್ತದಲ್ಲ, ಶಕ್ತಿ, ಲಕ್ಷಣ ಮೊದಲಾದದ್ದು, ಅದೂ ತಿಳ್ಕೋಬಹುದೇನೋ. ನನ್ನ ಮನಸ್ಸಿಗೆ ಬಂದದ ಅರ್ಥ ಹೇಳಿದೆ. ಈ ಎಲ್ಲ ವೇದ ಪುರಾಣಾದಿಗಳಿಂದ ಬರುವಂಥ ಜ್ಞಾನವೂ ಏಕರೂಪ. ಯಾಕೆಂದ್ರೆ ಆ ಪುರಾಣ ವೇದಾದಿಗಳಿಂದ ನಮಗೆ ಜ್ಞಾನವನ್ನು ಕೊಡುವ ಗತಿ ಇದೆಯಲ್ಲ, ಆ ಗತಿ ಅಂದರೆ ವೃತ್ತಿ, ಲಕ್ಷಣ ಮತ್ತು ಶಬ್ದರೂಪವಾದ ವೃತ್ತಿ, ಅದು ಕೂಡ ಸಮಾನವಾದ್ದರಿಂದ ಅದು ಒಂದೊಂದು ಕಡೆ ಒಂದೊಂದು ಥರ ಇಲ್ಲ ಅಂತ ಹೀಗೆ ನಾವು ಅದನ್ನು ತಿಳ್ಕೋಬಹುದು ಅಂತ ಕಾಣಿಸ್ತದೆ. ಸುಪ್ರಮಾಣ ಅಂತಿದೆ. ಸುಪ್ರಮಾಣ ಅಂದರೆ ಸುಷ್ಟು ಪ್ರಮಾಣ, ಸುಷ್ಟು ಪ್ರಮಾಣಾಂತರ ಸಹಿತ. ಸು ಅಂದ್ರೆ ಸುಷ್ಟು, ಪ್ರಮಾಣ ಅಂದ್ರೆ ಪ್ರಮಾಣದಿಂದ ಕೂಡಿದ್ದು ಅಂತ ಅರ್ಥ, ಪ್ರಮಾಣಾಂತರಗಳಿಂದ ಕೂಡಿದ್ದು. ಶೋಭನಾನಿ ಪ್ರಮಾಣಾನಿ ಯೇಷಾಂತೆ ಸುಪ್ರಮಾಣ ಅಂತ ಅದಕ್ಕೆ ಬಹುರೀಯ ಸಮಾಸ ಮಾಡಬಹುದು. ಪ್ರಕಾಶಯಂತೆ ಅಂದರೆ ಉತ್ಪಾದಯಂತೆ. ಇವೆಲ್ಲ ಶಾಸ್ತ್ರಗಳು ಕೂಡ ಒಂದೇ ಜ್ಞಾನವನ್ನೇ ಉತ್ಪಾದಿಸ್ತವೆ. ಗತೇ ಜ್ಞಾನಸ್ಯ ಸಾಮ್ಯಮೇವ. ಎಲ್ಲ ಕಡೆಯೂ ಕೂಡ ಜ್ಞಾನಕ್ಕೆ ಇವರೇ ಎಲ್ಲ ಶಾಸ್ತ್ರಗಳಿಂದಲೂ ಬರಬೇಕಾದ ಜ್ಞಾನ ಅದು ಸಮಾನವಾಗಿಯೇ ಇರ್ತದೆ. ಸಾಮ್ಯಮೇವ. ಬ್ರಹ್ಮಜ್ಞಾನಸ್ಯ ಸರ್ವವೇದೇಶು ಸಾಮ್ಯಮೇವ ಅಂತ ಅರ್ಥ. ಗತಿ ಅಂದರೆ ಏನದು? ಬ್ರಹ್ಮಜ್ಞಾನ. ಅದು ಎಲ್ಲ ಶಾಸ್ತ್ರಗಳಲ್ಲೂ ಸಮಾನ. ಗತಿ ಅಂದರೆ ಬ್ರಹ್ಮಜ್ಞಾನ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಗುಣಾನಾಂ ಅನನ್ಯಥೋಕ್ತ್ಯ ಸಾಮ್ಯಂ. ಯಾಕೆ ಸಮಾನ ಅಂತಂದರೆ, ಸಕಲ ಶಾಸ್ತ್ರಗಳಲ್ಲೂ ಕೂಡ ಗುಣಗಳ ಬಗ್ಗೆ ಯಾವುದೇ ವಿವಾದ ಇರೋದಿಲ್ಲ, ಅನ್ಯಥಾವುಕ್ತಿ ಇರೋದಿಲ್ಲ, ಅನನ್ಯಥಾವುಕ್ತಿಯೇ ಇರ್ತದೆ. ಬೇರೆ ರೀತಿಯಾದ ವ್ಯತಿರಿಕ್ತವಾದ ಮಾತು ಎಲ್ಲೂ ಇರೋದಿಲ್ಲ. ಸಮಾನವಾಗಿ ಎಲ್ಲ ಕಡೆ ಸಮಾನವಾದ ಅಭಿಪ್ರಾಯವೇ ಕಂಡು ಬರ್ತದೆ. ತತ್ವನಿರ್ಣಯದಲ್ಲಿ ಹಾಗೊಂದು ವೇದವಾಕ್ಯ ಇದೆ, ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವಚ ಅನ್ಯತ್ರ ಸತ್ಯಂ ಅಂತ. ದೇವದೇವನಾದ ವಿಷ್ಣುವಿನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಎಲ್ಲ ಶಾಸ್ತ್ರಗಳಿಗೂ ತಾತ್ಪರ್ಯ ಇದೆ. ನೈವಚ ಅನ್ಯತ್ರ ಸತ್ಯಂ ಅಂತ. ನೈವಚ ಅನ್ಯತ್ರ ಸತ್ಯಂ ನಹಿ ಏಕತ್ರ ಜ್ಞಾನಾನಂದಾದಿಕಂ ಉಕ್ತ್ವಾ ಅನ್ಯತ್ರ ಅಜ್ಞಾನ ದುಃಖಾದಿ ರೂಪತ್ವಂ ಬ್ರಹ್ಮಣಃ ಉಚ್ಯತೆ. ಈ ಶಾಸ್ತ್ರಗಳು ಒಂದು ಕಡೆ ಭಗವಂತನನ್ನ ಜ್ಞಾನಾನಂದಾದಿ ಗುಣಪೂರ್ಣ ಅಂತ ವರ್ಣನೆ ಮಾಡಿ, ಮತ್ತೊಂದು ಕಡೆ ಎಲ್ಲಾದರೂ ಅವನು ಜ್ಞಾನರೂಪನಲ್ಲ, ಗುಣಪೂರ್ಣನಲ್ಲ ಅಂತ ಒಂದಕ್ಕೆ ವಿರುದ್ಧ ಆಗುವಂತೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಹೀಗೆ ಭಗವಂತನಿಗೆ ವಿರುದ್ಧವಾದ ರೂಪಗಳನ್ನು ಶಾಸ್ತ್ರ ಪ್ರತಿಪಾದನೆ ಮಾಡುವುದು ಸಾಧ್ಯ ಇಲ್ಲ ಅಂತ ಅದರ ಅಭಿಪ್ರಾಯ. ಇದು ಪದ್ಮನಾಭ ತೀರ್ಥರ ಟೀಕಾದ ತ್ರಿವಿಕ್ರಮ ಪಂಡಿತರ ಟೀಕೆಯ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.